ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರೇಣುಕಾ ಶೇಖರ್. ನಾನಿವತ್ತು ಒಂದು ಒಳ್ಳೆ ಮೀನಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕಾಣೆ ಮೀನಿನ ಸಾರು. ಕಾಣೆ ಮೀನಿಗೆ ಇಂಗ್ಲೀಷಲ್ಲಿ ಲೇಡಿ ಫಿಶ್ ಅಂತ ಕರೀತಾರೆ. ಹಾಗೆ ನಾವು ಈ ಮೀನನ್ನು ನಾಗಲ ಮೀನು ಅಂತಲೂ ಸಹ ಕರಿತೀವಿ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಹೆಸರಲ್ಲಿ ಕರಿಬೋದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಈ ಮೀನಿಗೆ ನಾಗಲ ಮೀನು ಮತ್ತು ಕಾಣೆ ಮೀನು ಹಾಗೆ ಲೇಡಿ ಫಿಶ್ ಅಂತ ಸಹ ಕರೀತಾರೆ. ಇಂಗ್ಲೀಷಲ್ಲಿ ಲೇಡಿ ಫಿಶ್ ಅಂತ ಕರೀತಾರೆ. ಈ ಮೀನಿನಲ್ಲಿ ತುಂಬ ಪೌಷ್ಟಿಕಾಂಶವಿದೆ. ಸೊ ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರು ಸಹ ಆರಾಮಾಗಿ ತಿನ್ಬೋದು, ಯಾವುದೇ ತೊಂದರೆ ಆಗಲ್ಲ. ಈ ಮೀನಲ್ಲಿ ಯಾವುದೇ ತರಹ ಕೊಬ್ಬಿನ ಅಂಶಗಳು ಇರುವುದಿಲ್ಲ. ಈ ಕಾಣೆ ಮೀನಿನಲ್ಲಿ ವಿಟಮಿನ್ ಡಿ ಇರುವುದರಿಂದ ಈ ಮೀನಿನಿಂದ ನಮಗೆ ಸ್ನಾಯುಗಳ ಬೆಳವಣಿಗೆಯೂ ಕೂಡ ಸಹಾಯಕಾರಿಯಾಗಿದೆ ಹಾಗೂ ಹೃದಯದ ಸಮಸ್ಯೆಯನ್ನು ಸಹ ಹೋಗಲಾಡಿಸುತ್ತದೆ. ಆಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಕೆ, ಇವಾಗ ಈ ಕಾಣೆ ಮೀನನ್ನು ಉಪಯೋಗಿಸ್ಕೊಂಡು ಸಾಂಬಾರ್ ರೆಸಿಪಿನ ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ಈ ಒಂದು ಸಾಂಬಾರ್ ರೆಸಿಪಿ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಅದೇ ಥರ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಅಂತಲೂ ಸಹ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ 10ರಿಂದ 15 ತಗೊಂಡಿದ್ದೀನಿ. ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಅಂದರೆ ಧನಿಯಾ ಸೀಡ್. ಜೀರಿಗೆ 1/2 ಟೀ ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ಕಾಳು ಮೆಣಸು 1/2 ಟೀ ಸ್ಪೂನ್, ಮೆಂತ್ಯ ಬೀಜ 1 ಚಿಟಿಕೆ, ಬೆಳ್ಳುಳ್ಳಿ 1 ಗಡ್ಡೆ, ತೆಂಗಿನಕಾಯಿ ಅದರದ್ದು ಅರ್ಧದಷ್ಟು ನಾನು ತುರಿದುಕೊಂಡು ಇಟ್ಕೊಂಡಿದ್ದೀನಿ. 1 ಭಾಗ ಅಷ್ಟೇ, 1 ಭಾಗದಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು. ನಂತರ ಈ ತಗೊಂಡಿರುವಂಥ ಎಲ್ಲ ಐಟಮ್ನ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿಬಿಟ್ಟು ಅನಂತರ ರುಬ್ಬಬೇಕಾಗತ್ತೆ. ನಾನಿವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನಂತರ ಉಳಿದಿರುವಂಥ ಎಲ್ಲ ಐಟಮ್ಸ್ನ ಹಾಕಿಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ನಂತರ ನಾನು ಒಂದು ಚಿಕ್ಕ ಸೈಜಿನ ಈರುಳ್ಳಿಯನ್ನು ಸೇರಿಸಿದ್ದೀನಿ. ಹಾಗೆ ಒಂದು ಲಿಂಬೆಹಣ್ಣಿನ ಗಾತ್ರದಾಗುವಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಮಸಾಲೆಲ್ಲ ಫ್ರೈ ಮಾಡಿದ್ದಾಗಿದೆ. ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಾಣೆ ಫಿಶನ್ನು ತಗೊಂಡಿದ್ದೀನಿ, ಅಂದರೆ ಕಾಣೆ ಮೀನನ್ನ ತಗೊಂಡಿದ್ದೀನಿ. ಇಲ್ಲಿ 3 ಜನಕ್ಕೆ ಸಾರು ಮಾಡೋದರಿಂದ ಇಲ್ಲಿ ಅರ್ಧ kg ಆಗುವಷ್ಟು ಮೀನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಸೈಡಲ್ಲಿ ಇಟ್ಟಿದ್ದೀನಿ. ನಾನಿಲ್ಲಿ ಇವಾಗ ಮಸಾಲನ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಮಸಾಲೆಗೆ ಥಿಕ್ನೆಸ್ ನೋಡಿಬಿಟ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ ಗಟ್ಟಿಯಾಗಿ ಸೇರಿಸಿದ್ದೀನಿ ನೀರನ್ನು, ಅಂದರೆ ಜಾಸ್ತಿ ತೆಳ್ಳಗೆ ಮಾಡ್ತಾ ಇಲ್ಲ. ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟಕ್ಕೆ ನೀವು ನೀರನ್ನು ಸೇರಿಸ್ಬೋದು. ಇವಾಗ ಈ ಒಂದು ಹದದಲ್ಲಿ ನಾನು ಈ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿವಾಗ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ 3ರಿಂದ 4 ಹಸಿರು ಮೆಣಸಿನಕಾಯಿನ ಸಹ ಸೇರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಶುಂಠಿನ ಹೆಚ್ಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಈ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಈ ಒಂದು ಮಸಾಲೆಗೆ ನಾನು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ರುಚಿ ನೋಡಿಬಿಟ್ಟು ಸೇರಿಸ್ಬೇಕಾಗತ್ತೆ. ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಹದದಲ್ಲಿ ಕುದಿಬೇಕಾಗತ್ತೆ. ಮಸಾಲ ಕುದಿದ ಮೇಲೇ ನಾವು ಫಿಶ್ ಹಾಕಬೇಕಾಗತ್ತೆ. ಡೈರೆಕ್ಟಾಗಿ ಬೇಗನೆ ಸೇರಿಸಬಾರ್ದು. ಇವಾಗ ಆಲ್ರೆಡಿ ಮಸಾಲ ಕುದಿದಿದ್ದಾಗಿದೆ. ನಾನಿವಾಗ ಫಿಶನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ತುಂಬ ಹೊತ್ತು ಇಡಬಾರ್ದು. ನಮಗೆ ಗೊತ್ತಾಗುತ್ತೆ ಎಷ್ಟು ಹದದಲ್ಲಿ ಬೆಂದಿದೆ ಅಂತ. ಯಾಕೆಂದರೆ ನಾವು ಇವಾಗ ಆಲ್ರೆಡಿ ಸಾಂಬಾರನ್ನ ಕುದಿಸಿರ್ತೀವಿ, ಆ ಒಂದು ಬಿಸಿಯಲ್ಲೇ ಅದು ಬೆಂದೋಗಿರುತ್ತೆ. ಫಿಶ್ ಹಾಕಿದ ಮೇಲೆ ನಾವು 2 ಮಿನಿಟ್ಸ್ ಆಗುವಷ್ಟು ಬೇಯಿಸಿದರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಫಿಶ್ ಆಲ್ರೆಡಿ ಬೆಂದಿದೆ. ಈ ಒಂದು ರೀತಿಯಲ್ಲಿ ಸುಲಭವಾಗಿ ಈ ಕಾಣೆ ಮೀನಿನ ಸಾಂಬಾರನ್ನ ಮಾಡಬಹುದು. ನೀವು ಸಹ ಒಂದು ಸಲ ಟ್ರೈ ಮಾಡಿಬಿಟ್ಟು ಈ ಒಂದು ಕಾಣೆ ಮೀನಿನ ಸಾಂಬಾರು ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಇವಾಗ ಸಾಂಬಾರು ರೆಡಿಯಾಗಿದೆ. ಈ ಟೇಸ್ಟಿಯಾದ ಸಾಂಬಾರು ಜೊತೆ ನಾನು ವೈಟ್ ರೈಸನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಾಂಬಾರಿಗೆ ಬಾಯ್ಲ್ಡ್ ರೈಸ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿವಾಗ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಎಷ್ಟು ರುಚಿಯಾದ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ. ಇದೇ ಥರ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದ ಮೂಲಕ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.